ಹಲೋ ಹಾಯ್ ನಮಸ್ಕಾರ. ಸಿಂಪಲ್ ಗೃಹಿಣಿ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ನಾನಿವತ್ತು ಚಳ್ಳಂಬ್ರೆಕಾಯಿ ರೆಸಿಪಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಚಳ್ಳಂಬ್ರೆಕಾಯಿ ಸಿಪ್ಪೆ ತೆಗೆದುಬಿಟ್ಟು ಅಷ್ಟು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಕುಕ್ಕರಿಗೆ ಚಳ್ಳಂಬ್ರೆಕಾಯಿ ಮುಳುಗಷ್ಟು ನೀರು ಹಾಕಿ ಅರ್ಧ ಸ್ಪೂನು ಉಪ್ಪು ಹಾಕಿ ಒಂದೇ ಸೀಟಿ ಹೊಡೆಸ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈ ಸೈಜಿಂದು 3 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿ, ಬೇಯಿಸಿಟ್ಕೊಂಡಿರ್ತಕ್ಕಂಥ ಚಳ್ಳಂಬ್ರೆಕಾಯಿ. ಪ್ಯಾನಿಗೆ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಕರಿಬೇವು ಹಾಕಿ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಉರಿನ ಸ್ಲಿಮ್ಮಲ್ಲೇ ಇಡಿ, ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಲಿಕ್ಕೆ ಹೋಗಬೇಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಅರಿಶಿನ ಪೌಡರು, ಹಾಗೆ 1 ಸ್ಪೂನ್ ಸಕ್ಕರೆ ಹಾಕೋಣ. 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಡೋಣ. ಇದು ಮೀಡಿಯಮ್ ಖಾರ. ನಿಮಗೆ ಖಾರ ಜಾಸ್ತಿ ಬೇಕಿತ್ತು ಅಂದರೆ ಟೇಸ್ಟ್ ವೈಸ್ ನೀವು ನೋಡ್ಕೊಂಬಿಟ್ಟು ಆಮೇಲೆ ಹಾಕೋಬೋದು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಉರಿ ಕಡಿಮೆ ಇಡಿ. ಹಾಗೆ ಈಗ ಬೇಯಿಸಿಟ್ಟಿರ್ತಕ್ಕಂಥ ಚಳ್ಳಂಬ್ರೆಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸಿ ಇದನ್ನು ಉಪ್ಪು, ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ. ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನಾನು ವಿಡಿಯೋ ಲೆಂತ್ ಆಗಬಾರ್ದು ಅಂತೇಳಿ ನಿಮಗೆ ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಟೇಸ್ಟ್ ವೈಸ್ ಬಂದು ಸೂಪರ್ ಆಗಿರುತ್ತೆ. ನೋಡಿ, 5 ನಿಮಿಷ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಅದು ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟಿಗೆ ಇದರಲ್ಲಿ ಸಣ್ಣ ಗುರಳ್ ಪುಡಿ ಬರುತ್ತಲ್ವ, ಅದನ್ನು ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಇಷ್ಟೇ ಸಾಕು ನಮಗೆ. ಇದು ಒಂದು ಒಳ್ಳೆ ಥಿಕ್ನೆಸ್ ಆಗಿ, ಒಳ್ಳೆ ಕಂಟೆನ್ಸ್ ಆಗಿ ಟೇಸ್ಟನ್ನು ಕೊಡುತ್ತೆ. ಖಂಡಿತವಾಗ್ಲೂ ಇದನ್ನೊಮ್ಮೆ ಮಾಡಿ ನೋಡಿ. ಇದು ರೊಟ್ಟಿ ಒಳಗೆ, ಚಪಾತಿಗೂ ಎರಡಕ್ಕೂ ಸೂಪರ್ ಆದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ರುಚಿಯಾದ ಚಳ್ಳಂಬ್ರೆಕಾಯಿ ಮಾಡೋದಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್